ನಮಸ್ಕಾರ ವೀಕ್ಷಕರೇ, ಅಶ್ವಿನಿ ಅಡಿಗೆ ಮನೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗ ಊಟ ಮಾಡುವಾಗ ಸಿಹಿ ಅಡುಗೆ ಏನಿದೆ ಅಂತ ನೋಡೋದು ಇದ್ದೇ ಇದೆ. ಆಗ ತಟ್ಟನೆ ನೆನಪಾಗೋದು ಪಾಯಸ ಅಲ್ವಾ? ಹಾಂ, ಖಂಡಿತ. ಇವತ್ತು ನಾನು ವಿಶೇಷವಾಗಿ ತೊಗರಿಬೇಳೆ ಬಳಸಿ ಮಾಡುವ ರುಚಿಯಾದ ಪಾಯಸ ಹೇಗೆ ಮಾಡೋದು ಅಂತ ತಿಳಿಸಿಕೊಡುತ್ತೇನೆ, ಬನ್ನಿ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ತೊಗರಿಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ನಂತರ ಇದನ್ನು ಚೆನ್ನಾಗಿ ತೊಳೆದು ನಾನೀಗ ಕುಕ್ಕರಿಗೆ ಹಾಕಿಕೊಂಡಿದ್ದೇನೆ. ನಂತರ ಇದಕ್ಕೆ 1 ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಈಗ ನಾನು ಬೆಲ್ಲವನ್ನು ಕರಗಿಸಿಕೊಳ್ಳಲು ಸ್ವಲ್ಪ ನೀರು ಬಿಸಿಯಾದ ನಂತರ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕರಗಿಸಿಕೊಂಡಿದ್ದೇನೆ. ನಿಮಗೆ ಅನಿಸಬಹುದು ಬೇಳೆಯಿಂದ ಪಾಯಸ ಮಾಡಿದರೆ ಹೊಟ್ಟೆ ಕೆಡಬಹುದು ಅಂತ. ಹಾಗೇನೂ ಆಗಲ್ಲ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತದೆ ಈ ಪಾಯಸ. ಈಗ ನಾನಿಲ್ಲಿ ತುಪ್ಪ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ದ್ರಾಕ್ಷಿಯನ್ನು ಹಾಕಿಕೊಂಡಿದ್ದೇನೆ. ದ್ರಾಕ್ಷಿ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಬೀಜವನ್ನು ಹಾಕಿದ್ದೇನೆ. ಎರಡು ಪೀಸ್ ಹಾಕಿದ್ದೇನೆ, ಜಾಸ್ತಿ ಇರಲಿಲ್ಲ, ಹಾಗಾಗಿ 2 ಪೀಸ್ ಹಾಕೊಂಡಿದ್ದೇನೆ. ನೀವು ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಬೋದು. ಹಾಗೆ ನಾನಿಲ್ಲಿ 1 ಕಪ್ ಹಾಲನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಇದು ಚೆನ್ನಾಗಿ ಬಿಸಿ ಮಾಡಿಕೊಳ್ಳಿ ಒಂದ್ಸಲ. ಈಗ ಬೇಳೆ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ನಾವು ಆ್ಯಡ್ ಮಾಡ್ಕೊಳ್ಳೋಣ ಮೊದಲೇ ಬಿಸಿ ಮಾಡಿಕೊಂಡಂತಹ ದ್ರಾಕ್ಷಿ, ಹಾಲು ಹಾಗೆ ಬೀಜವನ್ನು ಹಾಕಿ ನಾವು ಬಿಸಿ ಮಾಡಿಕೊಂಡಿದ್ದೀವಲ್ಲ, ಅದನ್ನು ನಾವೀಗ ಆ್ಯಡ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಕುದೀತಾ ಇದ್ದ ಹಾಗೆ ಇದಕ್ಕೆ ಮೊದಲೇ ಕರಗಿಸಿಕೊಂಡಂತಹ ಬೆಲ್ಲವನ್ನು ಹಾಕಿಕೊಳ್ಳೋಣ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕಿಕೊಳ್ಳಿ. ಇದು ಚೆನ್ನಾಗಿ ಬಿಸಿಯಾಗಲಿ. ಇದೀಗ ಚೆನ್ನಾಗಿ ಕುದೀತಿದೆ. ಈಗ ನಮಗೆ ಪಾಯಸ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ. ರುಚಿಕರವಾದ ತೊಗರಿಬೇಳೆ ಪಾಯಸ ಸವಿಯಲು ಸಿದ್ಧ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.